ಇದು ಶತಮಾನಗಳ ಇತಿಹಾಸವಿರುವ ರಾಜಮನೆ. ಈ ರಾತ್ರಿ ಅರಮನೆಯ ಚಂದ್ರಹಾಸಿಯಂತೆ ಹೊಳೆಯುತ್ತಿರುವ ದೀಪಾಲಂಕೃತ ಸಭಾಂಗಣ. ರಾಜನ ಸಿಂಹಾಸನದ ಮುಂದೆ ಸಾಂಪ್ರದಾಯಿಕ ನೃತ್ಯಗಾರ್ತಿಯರ ಅಬ್ಬರ. ರಾಜ ತನ್ನ ಸಿಂಹಾಸನದಲ್ಲಿ ತೃಪ್ತನಾಗಿದ್ದರೂ ಏನೋ ಕಾಣದ ಕುತೂಹಲದಿಂದ ತೀವ್ರಗೊಳಗಾಗಿದ್ದ. ಆಕಸ್ಮಿಕವಾಗಿ ಸಭಾಂಗಣದ ಬಾಗಿಲ ಬಳಿ ನಿಂತಳು ಆಕೆ. ಮಣಿಕ್ಯಾಂತ ಹಣೆ, ರಕ್ತ ಕೆಂಪು ನಾರು ಸೀರೆ, ವಜ್ರದಂತೆ ಹೊಳೆಯುವ ಕಣ್ಣುಗಳು. ಆಕೆ ತನ್ನ ಹೆಜ್ಜೆ ಹೋದಂತೆ ಆಕೆಯ ಪಾದರಕ್ಷೆಯ ಮಿಡಿತವೇ ಆ ರಾತ್ರಿಯ ನಿಶ್ಶಬ್ದ ಸಂಗೀತ. ಅವಳ ಮೈಮಾಟ ಕಂಡ ರಾಜ ಕುಳಿತುಕೊಳ್ಳಲಾಗದೆ ಮುಂದೆ ಬಂದು ನಿಂತ. ನೀನು ಯಾರು? ಆಕೆ ಮೌನ. ನಿನ್ನ ಹೆಸರು? ಆಕೆ ನಗು. ನೀನು ಎಲ್ಲಿಂದ ಬಂದೆ? ಆಕೆ ತಲೆ ತಗ್ಗಿಸಿದಳು. ಆಕೆ ಮಾತಾಡದಿದ್ದರೂ ಅವಳ ಕಣ್ಣುಗಳು ಮಾತಾಡುತ್ತವೆ. ಅದನ್ನು ಅರಿತ ರಾಜ ಅವಳ ಕೈ ಹಿಡಿದು ತನ್ನ ಖಾಸಗಿ ಮಹಲೆಯಲ್ಲಿ ಆಹ್ವಾನಿಸಿದ. ರಾಜನ ಖಾಸಗಿ ಮಹಲೆಯ ದೀಪಗಳು ನಂದಿದವು. ಆಗಸದಿಂದ ಚಂದ್ರನ ಬೆಳಕು ಜಾರಿ ಬಂತು. ಆಕೆ ಹತ್ತಿರ ಬಂದಂತೆ ರಾಜನ ನಡಗು ಬಿಗುಗೊಂಡಿತು. ರಾಜ ಆಕೆಯ ನಯವಂತ ತೋಳನ್ನು ನಳನಳಿಸುವ ಶಾಖೆಯಿಂದ ಮುಟ್ಟಿದ. ಆಕೆ ಹಿಂಜರಿಯದವಳಲ್ಲ. ಆ ರಾತ್ರಿ ಕೇವಲ ಸುಳಿವಾಯಿತೆ, ಅಥವಾ ಭವಿಷ್ಯವನ್ನು ಬದಲಾಯಿಸುವ ಶಾಪದ ಆರಂಭ? ಬೆಳಗಾದಾಗ ರಾಜ ಎದ್ದು ನೋಡಿದ. ಆಕೆ ಇಲ್ಲ. ಹಾಸಿಗೆಯ ಮೇಲೆ ಕೇವಲ ಆಕೆಯ ಸುಗಂಧ ಉಳಿದಿತ್ತು. ಆಕೆಯ ಹೆಜ್ಜೆ ಗುರುತು ಹಾಸಿಗೆಯ ಸಮೀಪವೇ ನಿಂತಿತ್ತು. ಹಾಸಿಗೆಯ ಮೇಲೆ ಬಿದ್ದಿತ್ತು ಒಂದು ಪಾದರಕ್ಷೆ. ಅದರ ಮೇಲೆ ಬೆಳ್ಳಿ ಮತ್ತು ಚಿನ್ನದ ಕಲೆ. ಆಗಸದ ಚಂದ್ರನಂತೆ ಹೊಳೆಯುತ್ತಿದ್ದ ಆ ಪಾದರಕ್ಷೆ ರಾಜನ ಕೈಗೆ ತಗಲುತ್ತಿದ್ದಂತೆ ಭಯಾನಕ ಶಬ್ದವೊಂದು ಕೇಳಿಸಿತು. ನಾನು ಮರಳುತ್ತೇನೆ ಮಹಾರಾಜ್. ರಾಜ ಬೆಚ್ಚಿಬಿದ್ದ. ಆ ಶಬ್ದ ಯಾರು? ಆಕೆ ಸತ್ಯವೋ, ಅಥವಾ ರಾಜನ ಜೀವನಕ್ಕೆ ಬಂದ ಭಯಾನಕ ಶಾಪವೋ? ಅರಮನೆಯಲ್ಲಿ ಸಾವುಕ್ಕಿಂತ ಭಯಾನಕವಾದ ಮೌನ. ರಾಜನ ಮನಸ್ಸಿನಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳು. ಆಕೆ ಮತ್ತೆ ಮರಳುತ್ತಾಳ? ನಾನು ಆಕೆಯನ್ನು ಇನ್ನೊಮ್ಮೆ ನೋಡುವೆನಾ? ಈ ಪ್ರಶ್ನೆಗಳಿಗೆ ಉತ್ತರದ ಹಾದಿಯಲ್ಲಿ ಅರಮನೆಯ ದ್ವಾರ ಇನ್ನೂ ತೆರೆದಿದೆ. ಆಕೆ ಮತ್ತೆ ಬರುವಳು. ಆ ದಿನದ ಕತ್ತಲು ಈ ರಹಸ್ಯವನ್ನು ಮತ್ತೆ ಹುಟ್ಟಿಸುತ್ತದೆ. ತಮ್ಮ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಾವು ಗೌರವಿಸುತ್ತೇವೆ.